ತಿಂಗಳಿಗೆ ಎಷ್ಟು ಬಾರಿ ಗಂಡ ಹೆಂಡತಿ ಸಂಭೋಗ ಮಾಡಿದ್ರೆ ಒಳ್ಳೆಯದು? ಲೈಂಗಿಕ ಶಿಕ್ಷಣದ ಕೊರತೆ ಇಂದು ಹೆಚ್ಚಾಗುತ್ತಿದೆ. ಅದರಿಂದಾಗಿ ದಂಪತಿಗಳು ಅನೇಕ ಸಮಸ್ಯೆಗಳಿಗೆ ಗುರಿಯಾಗುತ್ತಿದ್ದಾರೆ. ಅಲ್ಲದೆ ಅರಿಯದೇ ಮಾಡುವ ತಪ್ಪಿನಿಂದಾಗಿ ಮಲಗುವ ಕೋಣೆಯಲ್ಲಿ ಗಂಡ ಹೆಂಡತಿ ನಡುವ ಮನಸ್ತಾಪಗಳು ಬರುತ್ತಿದೆ. ಯಾವುದೇ ಆಗಲಿ ಅತಿಯಾದ್ರೆ ಅಪಾಯ ಅಂತಾರಲ್ಲ ಹಾಗೆ. ಸದ್ಯ ತಿಂಗಳಲ್ಲಿ ಎಷ್ಟು ಬಾರಿ ಸಂಭೋಗಿಸುವುದು ಒಳ್ಳೆಯದು, ಏಕೆ ಎಂಬುದರ ಕುರಿತು ಈ ವಿಡಿಯೋದಲ್ಲಿ ನೋಡೋಣ. ಸಮಾಜಕ್ಕೆ ಸಂಬಂಧಿಸಿದಂತೆ, ವಿಶೇಷವಾಗಿ ಭಾರತೀಯ ಸಮಾಜದಲ್ಲಿ ಲೈಂಗಿಕ ವಿಷಯಗಳು ಅಥವಾ ಲೈಂಗಿಕ ವಿಷಯಗಳು ಚರ್ಚೆ ಮಾಡಬಾರದು ಎಂಬಂತೆ ಬಿಂಬಿತವಾಗಿವೆ. ಈ ಬಗ್ಗೆ ಮಾತನಾಡುವುದು ಮತ್ತು ಲೈಂಗಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಎಲ್ಲ ಜನರಿಗೆ ಪ್ರಯೋಜನವನ್ನು ನೀಡುತ್ತದೆ. ಅದಕ್ಕಾಗಿಯೇ ಅನೇಕ ಜನರು ಈ ಸಂಬಂಧಿತ ಶಿಕ್ಷಣವನ್ನು ಶಾಲಾ ವರ್ಷದಲ್ಲಿಯೇ ಸ್ವಲ್ಪಮಟ್ಟಿಗೆ ಕಲಿಸಲು ಶಿಫಾರಸು ಮಾಡುತ್ತಾರೆ. ಪ್ರೀತಿ, ಕಾಮ, ಬಯಕೆ, ಸ್ಪರ್ಶ ಇತ್ಯಾದಿ ಅನೇಕ ಭಾವನೆಗಳನ್ನು ವ್ಯಕ್ತಪಡಿಸಲು ಲೈಂಗಿಕತೆಯನ್ನು ಬಳಸಲಾಗುತ್ತದೆ. ಇದು ಪ್ರೇಮಿಗಳು ಅಥವಾ ಗಂಡ ಮತ್ತು ಹೆಂಡತಿಯ ನಡುವೆ ಸಾಮರಸ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೆಕ್ಸ್ನ ಪ್ರಯೋಜನಗಳು. ಲೈಂಗಿಕ ಕ್ರಿಯೆಯು ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ತರುವುದಲ್ಲದೆ ಪ್ರಯೋಜನಗಳನ್ನು ಸಹ ಸೃಷ್ಟಿಸುತ್ತದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಒತ್ತಡವನ್ನು ಶಮನಗೊಳಿಸುತ್ತದೆ. ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಇದು ಉತ್ತಮ ನಿದ್ರೆ ಮತ್ತು ಉತ್ತಮ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ. ನಮ್ಮ ವೈಯಕ್ತಿಕ ಜೀವನದಲ್ಲೂ ಒಳ್ಳೆಯ ಬದಲಾವಣೆಗಳನ್ನು ತರುತ್ತದೆ. ತಿಂಗಳಿಗೆ ಎಷ್ಟು ಬಾರಿ ಸೆಕ್ಸ್ ಮಾಡಬೇಕು? ಪಾಲುದಾರರನ್ನು ಹೊಂದಿರುವವರಿಗೆ ಹೋಲಿಸಿದರೆ ವಿವಾಹಿತರು ಹೆಚ್ಚು ದಿನ ಲೈಂಗಿಕತೆಯನ್ನು ಹೊಂದಿರುತ್ತಾರೆ ಎಂದು ಡೇಟಾ ತೋರಿಸುತ್ತದೆ. ಒಂದು ತಿಂಗಳಲ್ಲಿ ನೀವು ಎಷ್ಟು ಬಾರಿ ಲೈಂಗಿಕತೆಯನ್ನು ಹೊಂದಬಹುದು ಎಂಬುದಕ್ಕೆ ಯಾವುದೇ ಮಿತಿಯಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಯಾವಾಗ ಬೇಕಾದರೂ ಸಂಭೋಗಿಸಬಹುದು. ಆದಾಗ್ಯೂ ಕೆಲವು ವೈದ್ಯರು ವಾರಕ್ಕೊಮ್ಮೆ ಲೈಂಗಿಕತೆಯನ್ನು ಶಿಫಾರಸು ಮಾಡುತ್ತಾರೆ. ಇದು ಪಾಲುದಾರರ ನಡುವೆ ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ಸಂಬಂಧಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಲಾಗುತ್ತದೆ. ಅತಿಯಾದ ಲೈಂಗಿಕ ಕ್ರಿಯೆಯಿಂದ ಉಂಟಾಗುವ ತೊಂದರೆಗಳು. ಲೈಂಗಿಕತೆಯ ಪ್ರಯೋಜನಗಳ ಜೊತೆಗೆ ಅಡ್ಡ ಪರಿಣಾಮಗಳು ಇವೆ. ಒತ್ತಡವನ್ನು ನಿವಾರಿಸುವ ಅದೇ ಲೈಂಗಿಕತೆಯು ಕೆಲವೊಮ್ಮೆ ಒತ್ತಡಕ್ಕೆ ಸಿಲುಕಿಸುತ್ತದೆ. ಇದು ಕೆಲವೊಮ್ಮೆ ಬೆನ್ನುನೋವಿಗೆ ಕಾರಣವಾಗುತ್ತದೆ. ಪುರುಷರು ಆಗಾಗ್ಗೆ ಸ್ಖಲನದಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು ಮತ್ತು ಮಹಿಳೆಯರು ಪರಾಕಾಷ್ಠೆಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಎಂದು ವೈದ್ಯರು ಸಲಹೆ ನೀಡುತ್ತಾರೆ. ಸಂಭೋಗದ ಪರಿಣಾಮವಾಗಿ ನೀವು ಗರ್ಭಿಣಿಯಾಗಬಹುದು. ಮಕ್ಕಳನ್ನು ಹೊಂದಲು ಇಷ್ಟಪಡದ ಜನರು ಇದನ್ನು ದೊಡ್ಡ ಸಮಸ್ಯೆಯಾಗಿ ನೋಡುತ್ತಾರೆ.